ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ನಮ್ಮ ಮನೆಯ ರಾಮನವಮಿ ಆಚರಣೆ ಗುರುವಾರ 11 ಗಂಟೆಯಿಂದನೇ ನವಮಿ ಇದ್ದಿದ್ದರಿಂದ ನಾನು ಗುರುವಾರ ಸಂಜೆ ಒಂದು ಪಾನಕ ಕೋಸಂಬರಿಯನ್ನು ಮಾಡಿ ಬಾಬಾರವರಿಗೆ ಸಂಜೆ ನೈವೇದ್ಯ ಮಾಡಿ ಅದನ್ನು ಅಲ್ಲಿ ಬಂದ ಭಕ್ತರಿಗೆಲ್ಲ ನಾನು ಪ್ರಸಾದ ವಿನಿಯೋಗ ಮಾಡಿದ್ದೆ. ಇದು ಗುರುವಾರದ ಒಂದು ಸಂಜೆಯ ಲಾಗ್ ಆಗಿರುತ್ತೆ. ಅಂದರೆ ಒಂದು 4 ಗಂಟೆ ಅಷ್ಟೊತ್ತಿಗೆ ನಾನು ಬಾಬಾರವರ ಮಂದಿರಕ್ಕೆ ಹೋಗಬೇಕಲ್ಲ, ಸಂಜೆ ಆರತಿ ಸಮಯ ಆಗಿತ್ತು, ಪೂಜೆ ಮಾಡಲಿಕ್ಕೆ ಹೋಗಬೇಕಾಗಿತ್ತು. ಹಾಗಾಗಿ ನವಮಿ ತಿಥಿ ಶುರುವಾಗಿತ್ತು. ಹಾಗೂ ಶಿರಡಿಯಲ್ಲಿ ಇವತ್ತಿಂದನೇ ರಾಮನವಮಿ ಆಚರಣೆಯನ್ನು ಶುರು ಮಾಡಿದರು ಬೆಳಗ್ಗೆ 5 ಗಂಟೆಯಿಂದ. ಹಾಗಾಗಿ ನಾನು ಕೂಡ ಸಂಜೆ ಬಾಬಾರವರ ಮಂದಿರಕ್ಕೆ ಹೋಗಿ ಕೋಸಂಬರಿ ಪಾನಕ ನೈವೇದ್ಯ ಮಾಡಿ ಅಲ್ಲಿ ಬಂದ ಭಕ್ತರಿಗೆ ಒಂದು ಪ್ರಸಾದ ವಿನಿಯೋಗ ಮಾಡಿ ಬಂದುಬಿಡೋಣ ಅನ್ನೋ ರೀತಿಯಲ್ಲಿ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೂ ನಾನು ಒಂದು ವಿಚಾರವನ್ನು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ದೈವಿಕವಾಗಿ, ಧಾರ್ಮಿಕವಾಗಿ, ನಾವು ಆಧ್ಯಾತ್ಮಿಕವಾಗಿ ಹೇಗೆ ಪ್ರಕೃತಿಗೆ ಕನೆಕ್ಟ್ ಆಗಿದ್ದೀವಿ ನೋಡಿ ಅಲ್ವಾ. ದೇವರ ಹೆಸರಲ್ಲಿ ನಾವು ಇವತ್ತು ರಾಮನವಮಿಯನ್ನು ಆಚರಣೆ ಮಾಡ್ತೀವಿ. ಈ ದಿನ ಪಾನಕ ಕೋಸಂಬರಿಯನ್ನು ಸೇವನೆ ಮಾಡ್ತೀವಿ. ಅಂದರೆ ಈ ಹುಣಸೆ ಹಣ್ಣು, ಬೆಲ್ಲ, ಅದಕ್ಕೆ ಒಂದು ಏಲಕ್ಕಿ, ಸ್ವಲ್ಪ ಮೆಣಸಿನಕಾಳು, ಒಣ ಶುಂಠಿ ಕುಟ್ಟಿ ಹಾಕಿ ಪಾನಕ ಮಾಡ್ತೀವಿ. ಅಂದರೆ ಈ ಸಮಯದಲ್ಲಿ ಅದರ ಅಗತ್ಯ ಮನುಷ್ಯನಿಗೆ ಪ್ರಕೃತಿಯ ಸಮತೋಲನಕ್ಕೋಸ್ಕರ ಬೇಕಾಗಿರುತ್ತೆ. ಹಾಗೆ ಈ ಸಮಯದಲ್ಲಿ ಹೊಸ ಹುಣಸೆಹಣ್ಣು ಬರ್ತಾ ಇರುತ್ತೆ. ಹಾಗಾಗಿ ಹೊಸ ಹುಣಸೆಹಣ್ಣನ್ನು ಬಳಸಿ ಒಂದು ಪಾನಕವನ್ನು ಮಾಡ್ತಾರೆ. ಸಾಂಪ್ರದಾಯಿಕವಾಗಿ ಪಾನಕ ಮಾಡೋದೇ ಹುಣಸೆ ಹಣ್ಣಲ್ಲಿ ಸ್ನೇಹಿತರೆ. ಈಗೆಲ್ಲ ಲಿಂಬೆಹಣ್ಣು ಕೂಡ ಬಳಸ್ತಾರೆ. ಹಾಗೆ ನಾನು ಪಾನಕವನ್ನು ತಯಾರಿ ಮಾಡಿಕೊಂಡೆ. ನಾನು ಯಾವೆಲ್ಲ ರೀತಿಯಲ್ಲಿ ಹೇಳಿದ್ನಲ್ಲ, ಹುಣಸೆ ಹಣ್ಣು, ಬೆಲ್ಲ, ಏಲಕ್ಕಿ, ಹಾಗೆ ಸ್ವಲ್ಪ ಕಾಳುಮೆಣಸು, ಸ್ವಲ್ಪ ಶುಂಠಿ ಎಲ್ಲ ಕುಟ್ಟು ಹಾಕಿ, ಹಾಗೆ ಸ್ವಲ್ಪ ತುಳಸಿಯನ್ನು ಮಿಶ್ರಣ ಮಾಡಿ ಒಂದು ಪಾನಕ ತಯಾರಿ ಮಾಡಿಕೊಂಡೆ. ನಂತರ ಈ ಸಮಯ ಬಿಸಿಲು ಹೆಚ್ಚಾಗಿರುತ್ತೆ. ಹಾಗಾಗಿ ಹೆಸರು ಬೇಳೆ, ಸೌತೆಕಾಯಿ, ಹಾಗೆ ಕಾಯಿ ತುರಿ, ಸ್ವಲ್ಪ ಒಂದು ಜಜ್ಜಿದ ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಮಿಶ್ರಣ ಮಾಡಿಕೊಂಡು ನಾವು ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡುವ ಮೂಲಕ ನಾವು ಸೇವನೆ ಮಾಡ್ತೀವಿ. ಅಂದರೆ ಇಲ್ಲಿ ಧಾರ್ಮಿಕವಾಗಿ ಅದು ಕನೆಕ್ಟ್ ಆಗಿದೆ ಅಂದರೆ ನಮಗೆ ಅದು ಒಳ್ಳೆಯದೇ ಮಾಡಿದೆ ಅಲ್ವಾ. ಭಗವಂತ ಪ್ರತಿ ಸಮಯದಲ್ಲೂ ನಮ್ಮ ಉನ್ನತಿಯನ್ನು, ಉದ್ಧಾರವನ್ನು, ಏಳ್ಗತಿಯನ್ನೇ ನೋಡ್ತಾರೆ. ಅಂದರೆ ಅವ್ರದ್ದು ನಿಷ್ಕಲ್ಮಶ ಭಾವ, ಸ್ವಾರ್ಥ ಇಲ್ಲದ ಭಾವ. ಈ ಪ್ರಕೃತಿ ಹೇಗೆ ಸಮಯಕ್ಕೆ ಸರಿಯಾಗಿ ಕೆಲವು ವಸ್ತುಗಳನ್ನು, ಪದಾರ್ಥಗಳನ್ನು ಕೊಡುತ್ತಲ್ಲ, ಅದಕ್ಕೆ ತಕ್ಕ ಹಾಗೆ ಅವುಗಳನ್ನು ಭಗವಂತನಿಗೆ ನೈವೇದ್ಯ ಮಾಡಿ ನಾವು ತಗೊಳ್ತೀವಿ. ಅಂದರೆ ಆ ಸಮಯಕ್ಕೆ ಅದರ ಅಗತ್ಯ ನಮಗಿರುತ್ತೆ. ಧಾರ್ಮಿಕ ದೈವಿಕ ಪದ್ಧತಿಗಳನ್ನು ಯಾರೂ ಕೂಡ ಇಲ್ಲಿ ಅಲ್ಲಗಳೆಯೋ ಹಾಗೂ ಇಲ್ಲ, ಭ್ರಮೆ ಅಂತ ಹೇಳೋ ಹಾಗೂ ಇಲ್ಲ. ನಮ್ಮ ಸಂಪ್ರದಾಯಕ್ಕೆ ಅನುಗುಣವಾಗಿ ಯಾವೆಲ್ಲ ಹಬ್ಬ ಬರ್ತಾವೋ ಅವೆಲ್ಲ ಹಬ್ಬವನ್ನು ನಾವು ಆಚರಣೆ ಮಾಡಬೇಕು. ಭ್ರಮೆ ಅನ್ನೋ ರೀತಿಯಲ್ಲಿ ಬಿಡೋ ಹಾಗಿಲ್ಲ. ಯಾಕಂದರೆ ಪ್ರಕೃತಿ ನಮ್ಮನ್ನು ಹೀಲ್ ಮಾಡುತ್ತೆ. ಈ ರೀತಿಯಾಗಿ ಭಗವಂತ ಅಂದರೆ ಅವರಿಗೆ ಅರ್ಪಣೆ ಮಾಡಿ ನಾವು ಅದನ್ನು ಸೇವನೆ ಮಾಡಿದಾಗ ನಮ್ಮಲ್ಲಿರುವ ದೋಷಗಳು ನಿವೃತ್ತಿ ಆಗೋದ್ರ ಜೊತೆಗೆ ಅನೇಕ ರೀತಿಯ ಸಮಸ್ಯೆಗಳಿಂದ ನಾವು ಹೊರಗೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಆ ಸಮಯದಲ್ಲಿ ದೈಹಿಕ ಮಾನಸಿಕ ಸ್ಥಿತಿಯನ್ನು ಬಲಪಡಿಸ್ಲಿಕ್ಕೂ ಕೂಡ ನಮಗೆ ಅದರ ಅಗತ್ಯ ಇರುತ್ತೆ. ಹಾಗಾಗಿ ಪ್ರತಿಯೊಂದು ಆಚರಣೆಯನ್ನು, ಹಬ್ಬದ ಆಚರಣೆಯನ್ನು ಪವಿತ್ರವಾದ ಮನೋಭಾವದಿಂದ ನಾವು ಆಚರಿಸಬೇಕು. ಅದೇ ರೀತಿ ಪದ್ಧತಿಯೊಂದಿಗೆ ಅದೇ ರೀತಿ ಪದಾರ್ಥಗಳನ್ನು ಬಳಸ್ಕೊಂಡು ನಾವು ಮಾಡೋದ್ರಿಂದ ಅದು ದೈಹಿಕ ಮಾನಸಿಕ ಸಮತೋಲನವನ್ನು ಸರಿದೂಗಿಸೋಕ್ಕೆ ಸಹಾಯ ಮಾಡುತ್ತೆ ಸ್ನೇಹಿತರೆ. ಹಾಗೆ ನಾನು ಗುರುವಾರದ ಸಂಜೆ ಪೂಜೆಯನ್ನು ಮುಗಿಸ್ಕೊಂಡು ಇಲ್ಲೂ ಕೂಡ ಮನೆಯಲ್ಲೂ ಕೂಡ ನೈವೇದ್ಯ ಮಾಡಿ ನೈವೇದ್ಯನ ತಗೊಂಡು ಬಾಬಾರವರ ಮಂದಿರಕ್ಕೆ ಹೋಗಿ ಅಲ್ಲಿ ಬಾಬಾರವರಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಸಂಜೆಯ ಆರತಿಯನ್ನು ಹಾಡಿ ನಂತರ ಭಜನೆಯನ್ನು ಮುಗಿಸ್ಕೊಂಡು ಅಲ್ಲಿಂದ ಮನೆಗೆ ಬಂದ್ವಿ ಸ್ನೇಹಿತರೆ. ಇವತ್ತು ಅಂದರೆ ರಾಮನವಮಿಯ ಒಂದು ಗುರುವಾರದ ಅಂದರೆ 11 ಗಂಟೆ ಮೇಲೆ ರಾಮನವಮಿ ಶುರುವಾಗಿತ್ತಲ್ಲ, ಹಾಗಾಗಿ ನಾನು ಗುರುವಾರ ಕೂಡ ರಾಮನವಮಿ ಆಚರಣೆನ ಮಾಡಿದ್ದೆ. ಹಾಗೆ ಶುಕ್ರವಾರವೂ ಕೂಡ ರಾಮನವಮಿ ಶುರುವಾಗಿರೋದ್ರಿಂದ ಅಂದರೆ 10:30 ತನಕ ನವಮಿ ತಿಥಿ ಇತ್ತಲ್ಲ, ಹಾಗಾಗಿ ಶುಕ್ರವಾರ ಕೂಡ ಸ್ವಲ್ಪ ಅಂದರೆ ನೈವೇದ್ಯದ ಮಟ್ಟಿಗೆ ಕೋಸಂಬರಿ ಪಾನಕವನ್ನು ಮಾಡಿ ಬೆಳಗ್ಗೆ ನಮ್ಮ ಮನೆಯವರು 5 ಗಂಟೆಗೆ ಪೂಜೆಗೆ ಹೋದರು ಶುಕ್ರವಾರ. ಹಾಗಾಗಿ ಬಾಬಾರವರಿಗೆ ಸ್ವಲ್ಪ ಕೊಟ್ಕೊಳಿಸಿ ಮನೆಯಲ್ಲೂ ಕೂಡ ಮತ್ತೆ ನೈವೇದ್ಯ ಮಾಡಿದ್ದೆ. ಅದನ್ನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಇದು ಗುರುವಾರ ಸಂಜೆಯ ವಿಡಿಯೋ ಆಗಿತ್ತು. ಏನಪ್ಪ ಒಂದು ವಿಸ್ಮಯ ಅಂದರೆ, ನಾನು ಬುಧವಾರ ರಾತ್ರಿ ಮಲಗಿದಾಗ ನನಗೆ ತುಂಬ ಬಿಕ್ಕಳಿಕೆ ಬಂದಿತ್ತು. ರಾತ್ರಿ ಮಧ್ಯರಾತ್ರಿ ಆ ರೀತಿ ನನಗೆ ಕನಸಲ್ಲಿ ತುಂಬ ಬಿಕ್ಕಳಿಕೆ ಅಂದರೆ ಯಾರೋ ಎದೆ ಮೇಲೆ ಕುಳಿತು ಬಿಕ್ಕಳಿಕೆ ಬರ್ಸೋ ರೀತಿಲಾಗಿತ್ತು. ಆಗ ನಾನು ಯಾವಾಗಲೂ ಬಾಬಾರವನ್ನೇ ನೆನ್ಪು ಮಾಡ್ಕೊಳ್ಳೋದಲ್ಲ, ಬಾಬಾ ನಂಗೆ ತುಂಬ ಬಿಕ್ಕಳಿಕೆ ಆಗ್ತಾಯಿದೆ, ಬಾಬಾ ನನಗೆ ಏನಾದರೂ ಸ್ವಲ್ಪ ಕುಡಿಬೇಕು ಅಂತ ಹೇಳಿ ಅನ್ನಿಸ್ತಾ ಇದೆ ಅಂತೇಳಿ ನನಗೆ ಮಾತಾಡೋಕ್ಕಾಗ್ತಾಯಿಲ್ಲ. ಮನಸ್ಸಲ್ಲೇ ಒಂದು ಪ್ರಾರ್ಥನೆಯನ್ನು ಮಾಡಿದ ತಕ್ಷಣ ನನಗೆ ಪಾನಕವನ್ನೇ ಬಾಬಾ ಒಂದು ಲೋಟದಲ್ಲಿ ಹಾಕಿಕೊಟ್ಟ ಕನಸು ಬಿದ್ದಿತ್ತು. ಆಗ ನನಗೆ ತುಂಬ ಖುಷಿಯಾಯಿತು. ನಾನು ಆ ಪಾನಕವನ್ನು ಬಾಬಾರವರ ಕೈಯಿಂದ ಕುಡಿದ ಅನುಭವ ನನಗೆ ತುಂಬ ಅಂದರೆ ತುಂಬ ಪಾಸಿಟಿವ್ ಎನರ್ಜಿ ಕೊಟ್ಟಂಗಾಯಿತು. ಕಣ್ಬಿಟ್ಟಾಗ 3:35 ಆಗಿತ್ತು. ನಾನು ಬೇಗನೆ ಎದ್ದು, ಅಂದರೆ ಅವತ್ತು ಗುರುವಾರ ಆಗಿತ್ತಲ್ಲ, ನಾನು ಗುರುವಾರದ ದಿನವೇ ದೇವರ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಪೂಜೆ ಮಾಡೋದು ಯಾವಾಗಲೂ ಪ್ರತಿ ಗುರುವಾರ. ಇಲ್ಲ ಅಮಾವಾಸ್ಯೆ, ಹುಣ್ಣಿಮೆ, ಗ್ರಹಣ ಇಂಥ ಸಮಯದಲ್ಲಿ ಏನಾದರೂ ವಿಶೇಷವಾಗಿ ಪೂಜೆ ಹಬ್ಬ ಇದ್ದರೆ ಆ ದಿನ ಕೂಡ ನಾನು ದೇವರನ್ನು ಸ್ವಚ್ಛಗೊಳಿಸ್ತೀನಿ. ಹಾಗಾಗಿ ಗುರುವಾರ ಮಾತ್ರ ನಾನು 3:30ಗೆ ಎದ್ದೇಳಲೇಬೇಕಿಲ್ಲ ಅಂದರೆ ನಂಗೆ ಸಮಯ ಸಾಕಾಗೋದಿಲ್ಲ. ಹಾಗಾಗಿ ಗುರುವಾರ ಬೆಳಗ್ಗೆ ಬೇಗನೆ ಎದ್ದು
ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಬಾಬಾರವರ ಮಂದಿರಕ್ಕೂ ಬಂದು ಅಲ್ಲೂ ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ಅಲ್ಲೇ ಟ್ಯಾರೋ ರೀಡಿಂಗ್ ಎಲ್ಲ ಮುಗಿಸ್ಕೊಂಡು ನಂತರ ನಾನು ಮನೆಗೆ ಬಂದಿದ್ದೆ. ಶಿರಡಿಯಲ್ಲೂ ಕೂಡ ರಾಮನವಮಿಯ ಆಚರಣೆನ ವಿಜೃಂಭಣೆಯಿಂದ ಮಾಡ್ತಾರೆ. ಬಾಬಾರವರು ಇದ್ದಾಗಿನಿಂದ ಒಂದು ಆಚರಣೆ ನಡೆಯುತ್ತೆ. 5 ದಿನಗಳ ಕಾಲ ಅಲ್ಲಿ ತುಂಬ ವಿಜೃಂಭಣೆಯಿಂದ ಕೆಲವು ಕಾರ್ಯಕ್ರಮಗಳು ನಡೀತವೆ. ಅದರಲ್ಲಿ ಉರಸ್ ಕೂಡ ಒಂದು. ಅಂದರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು ಒಟ್ಟುಗೂಡಿಸುವ ಕೆಲಸ ಬಾಬಾ ಆಗಲೇ ಮಾಡಿದರು. ಅಂದರೆ ಇಲ್ಲಿ ಮಾನವೀಯತೆ ಮನುಷ್ಯತ್ವ ಒಂದೇ, ಜಾಗೃತವಾಗಿಟ್ಕೊಳ್ಳಿ, ಹಾಗೆ ಧರ್ಮಗಳ ಮಧ್ಯೆ ಕಲಹ ಬೇಡ, ನಿಮ್ಮ ಜಾತಿ ಧರ್ಮವನ್ನು ನೀವು ಗೌರವಿಸಿ, ಯಾವುದೇ ಜಾತಿಗೆ ನೀವು ಮತಾಂತರ ಹೊಂದಬೇಡಿ ಅನ್ನೋ ರೀತಿಯಲ್ಲಿ ಬಾಬಾ ಯಾವಾಗಲೂ ಉಪದೇಶವನ್ನು ಮಾಡ್ತಾಯಿದ್ರು. ಅವರ ಉಪದೇಶ ಸರಳವಾಗಿದ್ವು, ಆದರೆ ಮನಮುಟ್ಟುವ ಹಾಗಿದ್ವು. ಅಂದರೆ ಸಬ್ಕಾ ಮಾಲಿಕ್ ಏಕ್ ಹೈ ಅಂತ ಹೇಳಿ ಬಾಬಾ ಸಂದೇಶವನ್ನು ಸಾರಿದ್ರು. ಅಂದರೆ ಎಲ್ಲರ ದೇವರು ಒಬ್ಬನೇ ಆಗಿದ್ದಾನೆ ಅನ್ನೋ ರೀತಿಯಲ್ಲಿ ಹೇಳಿದರು. ಭಗವಂತನ ಕೃಪೆಗೆ ಲೀಲೆಗೆ ಒಂದು ಕೊನೆ ಅನ್ನೋದಿರೋದಿಲ್ಲ, ಅದು ಅಪರಿಮಿತ. ಹಾಗಾಗಿ ಇಲ್ಲಿ ಗುರುವು ಭಗವಂತನ ಅವತಾರವಾಗಿ ಶಿರಡಿಯಲ್ಲಿ ಬಂದು ನೆಲೆಸಿದರು. ಆ ಕುಗ್ರಾಮವಾದ ಶಿರಡಿಯನ್ನು ಅವರು ಸುಗ್ರಾಮವಾಗಿ, ಅಂದರೆ ಒಂದು ತೀರ್ಥಕ್ಷೇತ್ರವಾಗಿ ಬೆಳಗಿ ಅಲ್ಲಿ ಒಬ್ಬ ಭಿಕ್ಷುಕನಂತೆ ಫಕೀರನಂತೆ ಇದ್ದು ಅವರು ಹಿಂದೂ ಅಥವಾ ಮುಸ್ಲಿಂ ಇವೆರಡೂ ಧರ್ಮ, ಅಂದರೆ ಯಾವುದೇ ಒಂದು ಧರ್ಮವನ್ನು ಗೌರವಿಸಿ ಒಳ್ಳೆ ರೀತಿಯಲ್ಲಿ ಬದುಕಿ ಇಲ್ಲಿ ಮನುಷ್ಯತ್ವ ಮಾನವೀಯತೆ ಮುಖ್ಯ ಅನ್ನೋ ರೀತಿಯಲ್ಲಿ ಸಂದೇಶವನ್ನು ಸಾರುವುದರ ಮೂಲಕ ರಾಮನವಮಿ ಆಚರಣೆಯನ್ನು ಹಿಂದೂ ಮುಸ್ಲಿಮರು ಇಬ್ಬರೂ ಸೇರಿ ಮಾಡೋ ಹಾಗೆ ಕೆಲವು ಆಚರಣೆಗಳನ್ನು ಆ ಸಮಯದಲ್ಲೇ ಅಲ್ಲಿ ಮಾಡಿಸಿದ್ರು. ಈಗಲೂ ಕೂಡ ಅದು ಸಾಂಗವಾಗಿ ಯಾವುದೇ ರೀತಿ ಸಮಸ್ಯೆಗಳಿಲ್ಲದೆ ನೆರವೇರ್ತಾ ಇದೆ ಸ್ನೇಹಿತರೆ. ಕೆಲವಷ್ಟು ಬ್ರಾಹ್ಮಣರು ಬಾಬಾರವರು ಮುಸ್ಲಿಂ ಅಂತ ಹೇಳಿ ಅವರನ್ನು ಆರಾಧನೆ ಮಾಡಲಿಲ್ಲ, ಆದರೆ ಅವರು ರಾಮನನ್ನೇ ಬಾಬಾರವರಲ್ಲಿ ಕಂಡ ನಂತರ ಪರಿವರ್ತನೆಯಾಗಿ ಅವರಲ್ಲಿ ಶರಣಾದರು. ರಾಮನನ್ನು ಕೃಷ್ಣನನ್ನು ಬಾಬಾರವರಲ್ಲೇ ಕಂಡರು ಅಂದರೆ ಅರ್ಥ ಮಾಡ್ಕೊಳ್ಳಿ, ಯಾರೇ ಆಗಲಿ ಸುಮ್ಮನೆ ಯಾವುದೇ ದೇವರನ್ನು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ನಂಬೋದಿಲ್ಲ. ಅವರಿಗೆ ಅದರ ಅನುಭವ ಆಗಿರುತ್ತೆ, ನಂತರವೇ ಅವರು ಅಲ್ಲಿ ಶರಣಾಗಿರ್ತಾರೆ. ಒಬ್ಬ ಭಿಕ್ಷುಕ ಫಕೀರ ರಾಜಾದಿ ದೇವರಾಗಿ ಒಂದು ಪೂಜೆಯನ್ನು ತಗೊಳ್ತಾ ಇದ್ದಾರೆ ಅಂದರೆ ಅದು ಸಾಮಾನ್ಯ ಮಾತಲ್ಲ. ಇದು ಮನುಷ್ಯರಿಗೆ ಯಾಕೆ ಸಿಗೋಲ್ಲ ಅಲ್ವಾ? ಕೆಲವರು ಹೇಳ್ತಾರೆ ಬಾಬಾ ದೇವರಲ್ಲ, ಹಾಗೆ ಹೀಗೆ ಏನಾದರೂ ಹೇಳಿ, ನಾನು ಹೇಳೋದೇನು ಗೊತ್ತಾ, ಬಾಬಾ ದೇವರಲ್ಲ, ಆದರೆ ದೇವರಿಗಿಂತ ದೊಡ್ಡವರು ಗುರು ಅಲ್ವಾ? ಆ ದೇವರನ್ನೇ ಪಡ್ಕೊಳ್ಳುವಂತಹ ಒಂದು ಮಾರ್ಗದರ್ಶನವನ್ನು ಮಾಡೋರು, ದಾರಿಯನ್ನು ತೋರಿಸೋರು, ಬೆಳಕಿನಂತ ಕರ್ಕೊಂಡು ಹೋಗೋರು, ಅವರು ಮಾತ್ರ ನಮಗೆ ದೇವರ ಸಮಕ್ಷಮ ಎಲ್ಲ ಪಾಪಗಳನ್ನು ಕಳ್ಕೊಂಡು ದೋಷರಹಿತರಾಗಿ ನಿಲ್ಲಕ್ಕೆ ಸಹಾಯ ಮಾಡೋದು ಅಂದರೆ ಅದು ಸದ್ಗುರು ಮಾತ್ರ. ಆ ಸದ್ಗುರುವಿನ ಶರಣದಲ್ಲಿ ನಾವೆಲ್ಲರೂ ಸುರಕ್ಷಿತವಾಗಿದ್ದೀವಿ ಸ್ನೇಹಿತರೆ. ಹಾಗಾಗಿ ನೀವು ನಂಬಿಕೆ ಇಟ್ಟು ಬಾಬಾರವರಲ್ಲಿ ಶರಣಾಗಿದ್ದೀರಾ ಅಂದರೆ ಸಂದೇಹ ಪಡಬೇಡಿ. ಬಾಬಾರವರ ಲೀಲೆ ಚಮತ್ಕಾರಗಳು ಅಪರಿಮಿತ. ತನ್ನನ್ನೇ ಎಲ್ಲ ಅನ್ನೋ ರೀತಿಯಲ್ಲಿ ಯಾರು ನಂಬಿ ಅವರಲ್ಲಿ ಶರಣಾಗ್ತಾರೋ ಅವರ ಪಾಪ ಕರ್ಮಗಳನ್ನು ಅವರು ಇಂದಿಗೂ ಕೂಡ ದುನಿಯಲ್ಲಿ ದಹಿಸ್ತಾ ಇದ್ದಾರೆ. ಪಶ್ಚಾತ್ತಾಪ ಪಟ್ಟು ಬಂದವರಿಗೆ ಕ್ಷಮೆಯನ್ನು ಕೊಟ್ಟು ಮಗದೊಂದು ಅವಕಾಶವನ್ನು ಬದುಕಲಿಕ್ಕೆ ಕೊಟ್ಟಂತಹ ದಯಾಮಯ ಕರುಣಾಮಯ ಪ್ರೇಮಮಯಿ ಸಾಯಿಯಾಗಿದ್ದಾರೆ ಸ್ನೇಹಿತರೆ. ಇವತ್ತು ಅವರು ಆ ಸ್ಥಾನದಲ್ಲಿದ್ದಾರೆ ಅಂದರೆ ಸುಮ್ಮನೆ ಅಲ್ಲ. ಯಾರೂ ಕೂಡ ಸುಮ್ಮನೆ ಯಾರನ್ನೂ ಒಪ್ಕೊಳ್ಳೋದಿಲ್ಲ. ಅವರಿಂದ ನಮಗೇನಾದರೂ ಲಾಭ ಇದೆ ಅಂದರೆ ತಾನೇ ನಾವಾದರೂ ಒಂದು ವ್ಯವಹಾರದಲ್ಲಿ ಮುಂದುವರಿಯೋದು. ಅದೇ ರೀತಿ ಆ ಗುರುವಿನಿಂದ ನಮ್ಮ ಅನೇಕ ರೀತಿಯ ಸಮಸ್ಯೆಗಳು, ಪಾಪಗಳು, ದೋಷಗಳು ದೂರವಾಗ್ತಾ ಇದ್ದಾವೆ. ಅನೇಕ ರೀತಿಯ ಜನರ ಕಾಯಿಲೆಯನ್ನು ಅವರು ನಿವಾರಣೆ ಮಾಡಿದರು. ಸಂತಾನ ಭಾಗ್ಯವನ್ನು ಕರುಣಿಸಿದರು, ಕಂಕಣ ಭಾಗ್ಯವನ್ನು ಕರುಣಿಸಿದರು, ಅನೇಕ ರೀತಿಯ ಕಾಯಿಲೆಗಳನ್ನು ಅವರು ವಾಸಿ ಮಾಡಿದರು. ಈಗಲೂ ಕೂಡ ಅವರ ಧ್ವನಿ ಅಲ್ಲಿ ಸಿಗುವ ಭಸ್ಮ ಅಂದರೆ ಉದಿ ಪ್ರಸಾದ ಜನರನ್ನು ಸಂಜೀವಿನಿಯಾಗಿ ರಕ್ಷಣೆ ಮಾಡ್ತಾ ಇದೆ. ಅದರ ಧಾರಣೆ, ಅದರ ಒಂದು ಸೇವನೆ ಜನರ ದೈಹಿಕ ಮಾನಸಿಕ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಾ ಇದೆ ಸ್ನೇಹಿತರೆ. ಈ ಕೃಷ್ಣನು ಕೂಡ ಭಗವದ್ಗೀತೆಯಲ್ಲಿ ನುಡಿದಂತೆ ಸದ್ಗುರುಗಳು ನನ್ನದೇ ಆದ ಅವತಾರಗಳು, ಸಂತರು ಕೂಡ ನನ್ನದೇ ಅವತಾರ ಅಂತ ಹೇಳಿದ್ದಾರೆ. ಎಲ್ಲವೂ ನೀನೇ ರಾಮ, ನೀನೇ ಶ್ಯಾಮ ಅನ್ನೋ ರೀತಿಯಲ್ಲಿ ನಾವು ಯಾವಾಗ ಆ ಗುರುವಿಗೆ ಶರಣಾಗ್ತೀವೋ ಖಂಡಿತ ಆ ಗುರುವಿನಲ್ಲೇ ನಾವು ಎಲ್ಲವನ್ನ ಈ ಬ್ರಹ್ಮಾಂಡವನ್ನೇ ಕಾಣ್ಬೋದು. ಇದು ಸತ್ಯ, ನಿತ್ಯ, ಅನಂತ. ಯಾಕಂದರೆ ಬಾಬಾರವರು ಹೇಳಿದ್ದು ಹಾಗೆ, ನಿನ್ನ ಒಳ್ಳೆಯ ದಿನನಿತ್ಯದ ಕರ್ಮಗಳಲ್ಲೇ ನಿನ್ನ ಸುಂದರ ಭವಿಷ್ಯದ ರಹಸ್ಯ ಅಡಗಿದೆ ಅನ್ನೋ ರೀತಿಯಲ್ಲಿ. ಹಾಗಾಗಿ ಬಾಬಾ ಯಾವಾಗಲೂ ಅವರ ಉಪದೇಶಗಳ ಮೂಲಕ, ಅಂದರೆ ಅವರು ಗುರುಪದೇಶ ನೀಡಲಿಲ್ಲ, ಕ್ಲಿಷ್ಟವಾದ ಮಂತ್ರವನ್ನು ಜಪಿಸಿ ಅಂತ ಹೇಳಲಿಲ್ಲ, ಅವರು ಕ್ಲಿಷ್ಟವಾದ ಪೂಜೆ ವ್ರತಗಳನ್ನು ಕೂಡ ಪರಿಪಾಲನೆ ಮಾಡಿ ಅಂತ ಹೇಳಿ ಯಾವಾಗಲೂ ಹೇಳಿಲ್ಲ. ಅವ್ರು ಹೇಳಿದ್ದು ಒಂದೇ ಒಂದು ಮಾತು, ದಯೆ, ಕರುಣೆ, ಪ್ರೇಮ, ಸಹನೆ, ತಾಳ್ಮೆ, ಸಂಯಮ, ಹಾಗೆ ಶ್ರದ್ಧಾ ಸಬೂರಿಯ ಜೊತೆ ನೀನು ಸೇವೆ ಮಾಡು. ಮಾನವೀಯತೆ ಮನುಷ್ಯತ್ವಗಳನ್ನು ಮರಿಬೇಡ, ಹಾಗೆ ಯಾರಿಗೂ ಕೆಟ್ಟದನ್ನು ಬಯಸಬೇಡ, ಕೆಟ್ಟದನ್ನು ಮಾಡಬೇಡ. ಗುರು ಹಿರಿಯರಲ್ಲಿ, ತಂದೆ ತಾಯಿಯರಲ್ಲಿ ನಂಬಿಕೆ ಇಡು, ಅಂದರೆ ಅವರನ್ನು ಗೌರವಿಸು, ಆಧರಿಸು ಅನ್ನೋ ರೀತಿಯಲ್ಲಿ ಬಾಬಾ ಒಂದು ಸರಳವಾದ ನುಡಿಗಳನ್ನೇ ಹೇಳಿದರು. ಆ ಸರಳವಾದ ಒಂದು ನುಡಿಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡಿದ್ದೇ ಆದರೆ ನಾವು ಕೂಡ ರಾಜರಾಗಿ ಬಾಳ್ಬೋದು. ಅಂದರೆ ಮನುಷ್ಯತ್ವ ಮಾನವೀಯತೆಯಿಂದ ಜೀವನದಲ್ಲಿ ನಾವು ಒಂದು ಉದ್ಧಾರವನ್ನು ಕಾಣ್ಬೋದು ಅನ್ನೋ ರೀತಿಯಲ್ಲಿ ಬಾಬಾ ಸರಳ ಉಪದೇಶಗಳನ್ನು ಜನರಿಗೆ ಸಂಕ್ಷಿಪ್ತವಾಗೋ ರೀತಿಯಲ್ಲಿ, ಅಂದರೆ ಆ ಕುಗ್ರಾಮದಲ್ಲಿರುವ ಯಾವುದನ್ನೂ ತಿಳಿದಂಥ ಮುಗ್ಧ ಜನರಿಗೆ ಹೇಳೋದು, ಅಂದರೆ ಮಂತ್ರಗಳ ಮೂಲಕ, ಕ್ಲಿಷ್ಟವಾದ ಪೂಜೆ ವ್ರತಗಳ ಮೂಲಕ ಅವರಿಗೆ ಏನೇ ಹೇಳಿದ್ರು ಆ ಸಮಯದಲ್ಲಿ ಅವರಿಗೆ ಅರ್ಥ ಆಗ್ತಿರ್ಲಿಲ್ಲ. ಹಾಗಾಗಿ ಬಾಬಾ ಅವರಿಗೆ ಈ ರೀತಿ ಸರಳ ಉಪದೇಶಗಳನ್ನು ತಿಳಿಸುವ ಮೂಲಕ ಅವರ ಮಾರ್ಗದರ್ಶನ ಮಾಡಿ ಅಂತಹ ಜನರನ್ನು ಉದ್ಧಾರ ಮಾಡಿ
ಅವರನ್ನು ದೈವಿಕ ಮನೋಭಾವದೊಂದಿಗೆ ಬೆಳೆಯುವಂತೆ ಅವಕಾಶ ಮಾಡಿಕೊಟ್ರು. ಕಾರಣವಿಲ್ಲದೆ ಯಾವುದೂ ಏನೂ ನಡೆಯೋದಿಲ್ಲ. ಗುರು ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ಕಾರಣವಿದ್ದೇ ಬಂದಿದ್ದಾರೆ. ಕುಗ್ರಾಮವಾದ ಶಿರಡಿಯನ್ನೇ ಆಯ್ಕೆ ಮಾಡಿಕೊಂಡು ಗುರು ಅಲ್ಲಿ ಹೋಗಿ ನೆಲೆಸಿದ್ದಾರೆ ಆ ಗೋದಾವರಿ ದಡದ ಮೇಲೆ ಅಂದರೆ ಖಂಡಿತ ಅದು ಅವರದ್ದೇ ಆಯ್ಕೆ ಆಗಿತ್ತು. ಶಿರಡಿಯನ್ನು ಮೂಲ ನೆಲೆಯನ್ನಾಗಿಸಿಕೊಂಡು ಬಾಬಾ ಅಲ್ಲಿಂದಲೇ ತನ್ನ ಭಕ್ತರನ್ನು ಆಶೀರ್ವದಿಸಿದರು. ಹಾಗೆ ಅಲ್ಲಿಗೆ ತನ್ನ ಭಕ್ತರನ್ನು ಗುಬ್ಬಿಯ ಕಾಲಿಗೆ ದಾರ ಕಟ್ಟಿ ಎಳೆಯುವಂತೆ ಅನೇಕ ರಾಶಿಗಟ್ಟಲೆ ಜನರನ್ನು ಅವರು ಇಂದಿಗೂ ಕೂಡ ಸೆಳೀತಾ ಇದ್ದಾರೆ. ಅವ್ರ ಹಿಂದೆ ಒಂದು ಮಾತಾಡಿದರು, ಮುಂದೆ ಈ ಶಿರಡಿ ಜನಜುಂಗಳಿಂದ ಕಾಲಿಡಲಿಕ್ಕೂ ಜಾಗ ಇರಲ್ಲ, ಆ ರೀತಿ ಆಗತ್ತೆ ಅಂತೇಳಿ ಅವರ ಸತ್ಯವಾಣಿ ಇಂದಿಗೆ ನಾವು ನೋಡೋದಕ್ಕೆ ಸಿಗ್ತಾ ಇದೆ ಅಲ್ವಾ ಸ್ನೇಹಿತರೆ. ನೀವು ಬಾಬಾರವರನ್ನು ಎಷ್ಟರ ಮಟ್ಟಿಗೆ ನಂಬ್ತೀರಾ? ನಿಮಗೆಲ್ಲಾದರೂ ಬಾಬಾರವರ ಮೇಲೆ ಸಂದೇಹ ಇದೆಯಾ? ಓಂ ಸಾಯಿರಾಮ್ ಅನ್ನುವ ಒಂದು ನಾಮವನ್ನು ಜಪಿಸ್ತಿದ್ದಂಗೆ ನಿಮ್ಮ ಮನಸ್ಸಿಗೆ ಶಾಂತಿ, ಒಂದು ಭರವಸೆ, ಒಂದು ನೆಮ್ಮದಿ, ಎಲ್ಲ ಸರಿಯಾಗುತ್ತೆ ಅನ್ನುವ ಒಂದು ಭಾವ ಉಂಟಾದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೊಮ್ಮೆ ಎಲ್ಲರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.